ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಆಗಸ್ಟ್ 18, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಯ ಮೊದಲನೇ ಆರ್ಟಿಕಲ್, ವಾಟ್ ಈಸ್ ಕಾಸಿಂಗ್ ಆರ್ಕ್ಟಿಕ್ ವಾರ್ಮಿಂಗ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 1 ನಡಿನಲ್ಲಿ ಫಿಸಿಕಲ್ ಜಿಯೋಗ್ರಫಿ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು ಹಾಗೂ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನಲ್ಲಿ ಕ್ಲೈಮೇಟ್ ಚೇಂಜ್ ಟಾಪಿಕ್ಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ಗಳನ್ನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ಆರ್ಟಿಕಲಿಂದ ಕ್ಯಾಪ್ಚರ್ ಮಾಡಬೇಕು. ಸೊ ಮೊದಲೇದಾಗಿ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ಫಿನಿಶ್ ಮೆಟ್ರಲಾಜಿಕಲ್ ಇನ್ಸ್ಟಿಟ್ಯೂಟ್ ಇವರು ಕೊಟ್ಟಿರುವಂಥ ಒಂದು ರಿಪೋರ್ಟ್ನ ಪ್ರಕಾರ ಆರ್ಕ್ಟಿಕ್ ರೀಜನಲ್ಲಿ ಹೆಚ್ಚಿನ ತಾಪಮಾನ ಆಗಿದೆ, ಹೆಚ್ಚು ಹೀಟ್ ಆಗ್ತಾ ಇದೆ. ನಾರ್ಮಲ್ ಪ್ಲಾನೆಟಲ್ಲಿರ್ತಕ್ಕಂಥ ಏರಿಯಾನ ಕನ್ಸಿಡರ್ ಮಾಡಿದಾಗ 4 ಟೈಮ್ಸ್ ಹೆಚ್ಚಾಗಿರುವಂಥ ಹೀಟಿಂಗನ್ನು ಈ ಒಂದು ಆರ್ಕ್ಟಿಕ್ ರೀಜನಲ್ಲಿ ನಾವು ನೋಡ್ತಾ ಇದ್ದೀವಿ ಅನ್ನುವಂಥದ್ದು. ಸೊ ಈ ಒಂದು ತಾಪಮಾನ ಯಾವ ರೀಜನಲ್ಲಿ ಕಾನ್ಸಂಟ್ರೇಟೆಡ್ ಆಗಿದೆ ಅನ್ನೋದನ್ನು ಸಹ ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಯುರೇಷಿಯನ್ ಪಾರ್ಟ್ ಅಂತ ನಾವೇನು ಕನ್ಸಿಡರ್ ಮಾಡ್ತೀವಲ್ಲ ಆರ್ಕ್ಟಿಕ್ ರೀಜನಲ್ಲಿ, ಸೊ ಅದರಲ್ಲೂ ಬ್ಯಾರೆಂಟ್ಸ್ ಸಿ ಅನ್ನುವಂಥದ್ದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಮ್ಯಾಪ್ನ ಮುಖಾಂತರ. ಬ್ಯಾರೆಂಟ್ಸ್ ಸಿ ಆಗಿರ್ಬೋದು, ಇದನ್ನು ನಾವು ರಷ್ಯಾದ ನಾರ್ತ್ ರೀಜನಲ್ಲಿ ನೋಡ್ತಾ ಇದ್ದೀವಿ. ಜೊತೆಗೆ ಈ ಒಂದು ನಾರ್ವೇನ ನಾರ್ತ್ ರೀಜನ್ ಆಗಿರುವಂಥ ನಾರ್ವೇಜಿಯನ್ ಸಿ, ಈ ಎಲ್ಲ ರೀಜನ್ಸಲ್ಲೂ ತಾಪಮಾನ ಹೆಚ್ಚಾಗಿ ಕಾನ್ಸಂಟ್ರೇಟೆಡ್ ಆಗಿದೆ ಅನ್ನೋದನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಈ ರೀಜನಲ್ಲಿ ಸರಿಸುಮಾರು ಗ್ಲೋಬಲ್ ವಾರ್ಮಿಂಗ್ ಅನ್ನುವಂಥದ್ದು 7 ಟೈಮ್ಸ್ ಹೆಚ್ಚಾಗಿದೆ. ಬೇರೆ ಒಂದು ರೀಜನ್ಸನ್ನು ಕಂಪೇರ್ ಮಾಡಿದಾಗ ಗ್ಲೋಬಲ್ ವಾರ್ಮಿಂಗು 7 ಟೈಮ್ಸ್ ಇನ್ಕ್ರೀಸ್ ಆಗಿರೋದನ್ನು ಈ ಒಂದು ರಿಪೋರ್ಟಲ್ಲಿ ನೋಡ್ಬೋದು. ಹಾಗೂ 2021ರಲ್ಲಿ ಅಮೇರಿಕನ್ ಜಿಯೋಗ್ರಫಿಕಲ್ ಯೂನಿಯನ್ ಮತ್ತು 2022ರಲ್ಲಿ ಜಿಯೋಫಿಸಿಕಲ್ ರಿಸರ್ಚ್ ಲೆಟರ್ಸ್ ಇವರು ಸಹ ರಿಸರ್ಚ್ ಮಾಡಿರೋ ಪ್ರಕಾರ ಆರ್ಕ್ಟಿಕ್ ಆಂಪ್ಲಿಫಿಕೇಷನ್ ಅನ್ನುವಂಥದ್ದು 4 ಟೈಮ್ಸ್ ಹೆಚ್ಚಾಗಿದೆ. ಗ್ಲೋಬಲ್ನ ಒಂದು ರೇಟನ್ನು ತೆಗೆದುಕೊಂಡಾಗ ಇಲ್ಲಿ 4 ಪಟ್ಟು ಹೆಚ್ಚಾಗಿರೋದನ್ನು ನಾವು ನೋಡ್ಬೋದು. ಸೊ ಆರ್ಕ್ಟಿಕ್ ಆಂಪ್ಲಿಫಿಕೇಷನ್ ಅಂದರೆ ಏನು, ಇದು ನಮಗೆ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ. ಆರ್ಕ್ಟಿಕ್ ಆಂಪ್ಲಿಫಿಕೇಷನ್ ಅಂದರೂ ಒಂದೇ, ಆರ್ಕ್ಟಿಕ್ ವಾರ್ಮಿಂಗ್ ಅಂದರೂ ಒಂದೇ. ಸೊ ಈ ಒಂದು ಟರ್ಮಲ್ಲೇ ನಿಮಗೆ ಮೀನಿಂಗ್ ಇದೆ. ಆರ್ಕ್ಟಿಕ್ ರೀಜನಲ್ಲಿ ವಾರ್ಮಿಂಗ್ ಆಗ್ತಕ್ಕಂಥ ಒಂದು ಕಂಡೀಷನನ್ನು ಆರ್ಕ್ಟಿಕ್ ಆಂಪ್ಲಿಫಿಕೇಷನ್ ಅಂತ ಕರಿತಾ ಇದ್ದೀವಿ. ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ ಅಂದರೆ, ಇವಾಗ ಎರೋಸಾಲ್ ಅಂತ ನಿಮಗೆಲ್ಲ ಗೊತ್ತು. ಇದೊಂದು ರಿಸರ್ಚ್ನ ಆಧಾರದ ಮೇಲೆ ಇಲ್ಲಿ ನಾವು ಹೇಳ್ಬೋದು ಎರೋಸಾಲ್ ಯಾವ ರೀತಿಯಾಗಿ ಕ್ಲೌಡ್ ಫಾರ್ಮೇಷನ್ ಆಗೋದ್ರಲ್ಲಿ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆಯಲ್ಲ, ಅದೇ ರೀತಿಯಾಗಿ ಈ ಅಯೋಡಿಕ್ ಎರೋಸಾಲ್ಸ್ಗಳನ್ನು ಅಥವಾ ಅಯೋಡಿಕ್ ಆ್ಯಸಿಡ್ಸ್ಗಳನ್ನು ನಾವು ಈ ಒಂದು ಆರ್ಕ್ಟಿಕ್ ರೀಜನಲ್ಲಿ ನೋಡ್ಬೋದು. ಸೊ ಬೇಸ್ಡ್ ಆನ್ ಎರೋಸಾಲ್ ಕಾನ್ಸಂಟ್ರೇಷನ್ನ ಮುಖಾಂತರ ಕ್ಲೌಡ್ಗಳ ಒಂದು ಫಾರ್ಮೇಷನ್ ಆಗುತ್ತೆ ಆರ್ಕ್ಟಿಕ್ ರೀಜನಲ್ಲಿ. ಈ ಕ್ಲೌಡ್ ಫಾರ್ಮೇಷನ್ ಆಗುತ್ತಲ್ಲ, ಇದರ ಒಂದು ಫಂಕ್ಷನ್ ಯಾವ ರೀತಿಯಾಗಿರುತ್ತೆ, ರೇಡಿಯೇಷನ್ಗೆ ಸಂಬಂಧಪಟ್ಟಂತೆ ಒಂದು ಸೋಲಾರ್ ರೇಡಿಯೇಷನನ್ನು ರಿಫ್ಲೆಕ್ಟ್ ಮಾಡುತ್ತೆ, ಜೊತೆಗೆ ಹೀಟನ್ನು ಟ್ರ್ಯಾಪ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಅರ್ತ್ ಸರ್ಫೇಸಲ್ಲಿ ಇರ್ತಕ್ಕಂಥ ಒಂದು ಹೀಟನ್ನು ರೀಟೈನ್ ಮಾಡುವಂಥ ಕೆಲಸವನ್ನು ಕ್ಲೌಡ್ಸ್ಗಳು ಮಾಡ್ತವೆ. ಇದು ಸಹ ಈ ಒಂದು ಆರ್ಕ್ಟಿಕ್ ರೀಜನಲ್ಲಿ ವಾರ್ಮಿಂಗ್ ಆಗ್ತಕ್ಕಂಥ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ರೀಟೈನ್ ಆಗುವಂಥ ಒಂದು ಹೀಟು ಇವಾಗ ಅಲ್ಲಿರುವಂಥ ವಾರ್ಮಿಂಗ್ ಕಂಡೀಷನನ್ನು ಸಹ ಡಿಟರ್ಮೈನ್ ಮಾಡುತ್ತೆ ಅನ್ನುವಂಥದ್ದು. ಸೊ ಇದು ಜನರಲ್ ಆಗಿ ನಿಮಗೆ ಆರ್ಕ್ಟಿಕ್ ಆಂಪ್ಲಿಫಿಕೇಷನ್ಗೆ ಸಂಬಂಧಪಟ್ಟಂತೆ. ಇದು ಒಂದೇ ರೀಸನ್ ಅಲ್ಲ, ಈ ಒಂದು ಆರ್ಕ್ಟಿಕ್ ರೀಜನಲ್ಲಿ ವಾರ್ಮಿಂಗ್ ಆಗೋದಕ್ಕೆ ಸಾಕಷ್ಟು ಕಾಂಟ್ರಿಬ್ಯೂಷನ್ಸ್ಗಳಿದ್ದಾವೆ. ಅಲ್ಲಿರ್ತಕ್ಕಂಥ ಓಷನ್ ಕರೆಂಟ್ಸ್ನ ಒಂದು ಇನ್ಫ್ಲುಯೆನ್ಸ್ನಿಂದ ಆಗಿರ್ಬೋದು, ಅಲ್ಬಿಡೋ ಎಫೆಕ್ಟ್ನಿಂದ ಆಗಿರ್ಬೋದು, ವೆದರ್ನ ಕಂಡೀಷನ್ ಆಗಿರ್ಬೋದು. ಸೊ ಎಲ್ಲ ಕಂಡೀಷನ್ಸ್ಗಳು ಇವತ್ತು ವಾರ್ಮಿಂಗ್ಗೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಅನ್ನುವಂಥದ್ದು. ಸೊ ಬೇಸಿಕಲಿ ಅಲ್ಲಿರುವಂತಹ ವಾರ್ಮಿಂಗ್ ಎನ್ಹಾನ್ಸ್ ಆಗ್ತಾ ಇದೆ, ಅಲ್ಲಿರುವಂತಹ ಹೀಟ್ ಅಥವಾ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತಲ್ಲ, ಇದನ್ನು ನಾವು ಆರ್ಕ್ಟಿಕ್ ಆಂಪ್ಲಿಫಿಕೇಷನ್ ಅಂತ ಕರಿತಾ ಇದ್ದೀವಿ. ಸೊ ಇಷ್ಟು ನಿಮಗೆ ಕ್ಲಿಯರ್ ಆಯಿತು. ಇವಾಗ ಗ್ಲೋಬಲ್ ವಾರ್ಮಿಂಗ್ಗೆ ಶಿಫ್ಟ್ ಆಗೋದಾದರೆ, ಗ್ಲೋಬಲ್ ವಾರ್ಮಿಂಗ್ ಅಂತಂದರೆ ಲಾಂಗ್ ಟರ್ಮಲ್ಲಿ ಅರ್ತ್ ಸರ್ಫೇಸ್ ಹೀಟ್ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು? ಆಂಥ್ರೋಪೋಜೆನಿಕ್ ಫೋರ್ಸಸ್, ಹ್ಯೂಮನ್ ಆ್ಯಕ್ಟಿವಿಟೀಸ್ನಿಂದಾಗಿ ಇವತ್ತು ನಾವು ಜಾಗತಿಕ ತಾಪಮಾನವನ್ನು ನೋಡ್ತಾ ಇದ್ದೀವಿ. ಇಂಡಸ್ಟ್ರೀಸ್ಗಳು ಸೆಟಪ್ ಆದಮೇಲಿಂದನೂ 1.1 ಡಿಗ್ರಿ ಸೆಲ್ಸಿಯಸ್ಟು ಆ್ಯಾವ್ರೇಜ್ ಟೆಂಪ್ರೇಚರು ಇನ್ಕ್ರೀಸ್ ಆಗಿರೋದನ್ನು, ಪ್ಲಾನೆಟ್ನ ಒಂದು ಆ್ಯಾವ್ರೇಜ್ ಟೆಂಪ್ರೇಚರ್ ಇನ್ಕ್ರೀಸ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ಪ್ಲಾನೆಟ್ನ ಒಂದು ತಾಪಮಾನ ಹೆಚ್ಚಾಗ್ತಾ ಇರೋದ್ರಿಂದ ಇದು ಸಹ ನಾರ್ತ್ ಹಾಗೂ ಸೌತ್ ಪೋಲ್ಗೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಅಲ್ಲಿರ್ತಕ್ಕಂಥ ಆರ್ಕ್ಟಿಕ್ ಆಂಪ್ಲಿಫಿಕೇಷನ್ಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ, ಹೆಚ್ಚು ವಾರ್ಮಿಂಗ್ ಆಗೋದಕ್ಕೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಜೊತೆಗೆ ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಡ್ರೈವ್ ಮಾಡ್ತಕ್ಕಂಥ ಕಾಸಸ್ಗಳು ಯಾವುದು, ಆಂಪ್ಲಿಫಿಕೇಷನ್ ಆಗಲಿಕ್ಕೆ ಕಾರಣಗಳು ಯಾವುದು ಅಂತ ಹಂತ ಹಂತವಾಗಿ ನಾವು ನೋಡೋದಾದರೆ, ಸೊ ಮೊದಲೇದಾಗಿ ಐಸ್ ಅಲ್ಬಿಡೋ ಫೀಡ್ಬ್ಯಾಕ್. ಏನು ಹಂಗಂತಂದರೆ ಯಾವ ರೀತಿಯಾಗಿ ಇದು ಗ್ಲೋಬಲ್ ವಾರ್ಮಿಂಗಿಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಅಲ್ಬಿಡೋ ಅಂದರೆ ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು, ನಾವು ಜಿಯೋಗ್ರಫಿನಲ್ಲಿ ಓದುವಾಗ ಈ ಒಂದು ವಿದ್ಯಮಾನವನ್ನು ಸ್ಟಡಿ ಮಾಡ್ತೀವಿ. ಅಲ್ಬಿಡೋ ಅಂತಂದಾಗ ಯಾವುದೇ ಒಂದು ಸರ್ಫೇಸನ್ನು ತೆಗೆದುಕೊಂಡಾಗ ಸೋಲಾರ್ ರೇಡಿಯೇಷನನ್ನು ರಿಸೀವ್ ಮಾಡುತ್ತಲ್ಲ, ಎಷ್ಟು ಅಮೌಂಟನ್ನು ಇದು ವಾಪಸ್ ರೇಡಿಯೇಟ್ ಮಾಡುತ್ತೆ, ರಿಫ್ಲೆಕ್ಟ್ ಮಾಡುತ್ತಲ್ಲ, ಇದನ್ನು ನಾವು ಆಲ್ಬಿಡೋ ಕೆಪಾಸಿಟಿ ಅಂತ ಕರಿತೀವಿ.
ಸೊ ಈ ಒಂದು ರಿಫ್ಲೆಕ್ಟಿಂಗ್ ಕಂಡೀಷನನ್ನು ನಾವು ಆಲ್ಬಿಡೋ ಅಂತ ಕರಿತೀವಿ. ಇದು ಕಲರ್ ಮೇಲೆ ಡಿಫ್ರೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ವೈಟ್ ಕಲರ್ ಡ್ರೆಸ್ಸನ್ನು ಹಾಕ್ಕೊಂಡಾಗ ಇದರ ಒಂದು ಆಲ್ಬಿಡೋ ಹೆಚ್ಚಾಗಿರುತ್ತೆ. ಸೊ ಹೆಚ್ಚಿನ ಒಂದು ರಿಫ್ಲೆಕ್ಷನ್ ಆಗೋದನ್ನು ನಾವು ವೈಟ್ ಕಲರಲ್ಲಿ ನೋಡ್ಬೋದು. ಅದೇ ನಾವು ಬ್ಲ್ಯಾಕ್ ಡ್ರೆಸ್ಸಸ್ಗಳನ್ನು ನಾವು ನೋಡಿದಾಗ ಅದು ಹೆಚ್ಚು ರೇಡಿಯೇಷನನ್ನು ಟ್ರ್ಯಾಪ್ ಮಾಡ್ಕೊಳ್ಳುತ್ತೆ. ಸೊ ಆಲ್ಬಿಡೋ ಬ್ಲ್ಯಾಕ್ ಕಲರ್ಗೆ ಕಡಿಮೆ ಇರುತ್ತೆ ಅನ್ನುವಂಥದ್ದು. ಸೊ ಇದು ಅಪ್ಲೈಡ್ ಲೆವೆಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನು. ಈ ರೀತಿಯಾಗಿ ನಾವು ಐಸ್ಗಳನ್ನು ಕನ್ಸಿಡರ್ ಮಾಡಿದಾಗ ಅಥವಾ ಸ್ನೋವನ್ನು ಕನ್ಸಿಡರ್ ಮಾಡಿದಾಗ ಹೆಚ್ಚಿನ ಒಂದು ಆಲ್ಬಿಡೋವನ್ನು ಹೊಂದಿರುತ್ತೆ. ಸೊ ರಿಫ್ಲೆಕ್ಟಿವಿಟಿ ಏನಿರುತ್ತಲ್ಲ, ಸರ್ಫೇಸ್ನ ಒಂದು ರಿಫ್ಲೆಕ್ಟಿವಿಟಿ ಹೆಚ್ಚಾಗಿರುತ್ತೆ ಅನ್ನೋದೇ ನಾವು ಆಲ್ಬಿಡೋ ಕಾನ್ಸೆಪ್ಟ್ನಲ್ಲಿ ಸ್ಟಡಿ ಮಾಡ್ತಾ ಇದ್ವಿ. ಹಾಗಾಗಿ ಇಲ್ಲಿರುವಂತಹ ಸೋಲಾರ್ ರೇಡಿಯೇಷನ್ನು ಕಡಿಮೆ ಇರುತ್ತೆ. ಬಟ್ ಇವಾಗ ಫೀಡ್ಬ್ಯಾಕ್ ಅಂತಂದಾಗ ನಾವು ಈ ಒಂದು ಆಂಪ್ಲಿಫಿಕೇಶನ್ ಆಫ್ ಆರ್ಕ್ಟಿಕ್ ರೀಜನ್ ಅಂತ ಏನು ನೋಡಿದ್ವಲ್ಲ, ಇದರಲ್ಲಿ ವಾರ್ಮಿಂಗ್ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ಈ ಒಂದು ಐಸ್ಗಳು ಸಹ ಇವಾಗ ಓಷನ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಇಲ್ಲಿರುವಂತಹ ಆಲ್ಬಿಡೋ ಕೆಪಾಸಿಟಿ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ನಾವು ನೋಡ್ಬೋದು. ಇದರಿಂದನೂ ಸಹ ಅಲ್ಲಿ ತಾಪಮಾನ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು. ಇನ್ನು ಲ್ಯಾಪ್ಸ್ ರೇಟ್ ಅಂತ ಸ್ಟಡಿ ಮಾಡುವಾಗ ಡೆಫಿನೇಷನ್ ಏನು ಹೇಳುತ್ತೆ, ನಾರ್ಮಲ್ ಅಲ್ಟಿಟ್ಯೂಡನ್ನು ನಾವು ತೆಗೆದುಕೊಂಡಾಗ ನಾವು ಹೇಗೆ ಟಾಪ್ ರೀಜನ್ಗೆ ರೀಚ್ ಆಗ್ತೀವಲ್ಲ, ಅಲ್ಲಿ ಟೆಂಪ್ರೇಚರು ಡ್ರಾಪ್ ಆಗಬೇಕು, ಟೆಂಪ್ರೇಚರು ಡಿಕ್ರೀಸ್ ಆಗ್ತಾ ಇರುವಂಥ ಕಂಡೀಷನ್ಸನ್ನು ನೋಡಬೇಕು. ಸೊ ಈ ಒಂದು ಸರ್ಫೇಸಲ್ಲಿ ನಾವು ಕಂಪೇರ್ ಮಾಡಿದಾಗ ನಾವು ಮೇಲೆ ಹೇಗೆ ಹೋಗ್ತೀವಲ್ಲ ಆ ರೀತಿಯಾಗಿ ಕನ್ಸಿಡರ್ ಮಾಡೋದಾದರೆ ಏರ್ ಟೆಂಪ್ರೇಚರು ಡಿಕ್ರೀಸ್ ಆಗುವಂಥದ್ದು. ಬಟ್ ಈ ಒಂದು ಏರ್ ಟೆಂಪ್ರೇಚರ್ ಏನಿದೆಯಲ್ಲ, ಗ್ಲೋಬಲ್ ವಾರ್ಮಿಂಗಿಂದಾಗಿ ರಿವರ್ಸ್ ಕಂಡೀಷನ್ಸನ್ನು ತೋರಿಸ್ತಾ ಇದೆ. ಸೊ ಇಲ್ಲಿ ಟೆಂಪ್ರೇಚರು ಇನ್ಕ್ರೀಸ್ ಆಗ್ತಾ ಇರೋದನ್ನು ನಾವು ನೋಡ್ಬೋದು. ಸೊ ಈ ನಿಟ್ಟಿನಲ್ಲಿ ಇಂಟರ್ನ್ ಇದೇನು ಮಾಡುತ್ತೆ, ಸ್ನೋಗಳ ಒಂದು ಮೆಲ್ಟಿಂಗಿಗೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಹಾಗಾಗಿ ಇಲ್ಲಿರುವಂತಹ ಜಾಗತಿಕ ತಾಪಮಾನಕ್ಕೂ ಸಹ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ವಾಟರ್ ವೇಪರ್ನ ಒಂದು ಫೀಡ್ಬ್ಯಾಕನ್ನು ನೋಡಿದಾಗ ಗ್ರೀನ್ ಹೌಸ್ ಗ್ಯಾಸ್ಗಳು ಗ್ಲೋಬಲ್ ವಾರ್ಮಿಂಗ್ ಅಥವಾ ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟನ್ನು ಯಾವ ರೀತಿಯಾಗಿ ಮಾಡ್ತಾ ಇದೆ, ವಾಟರ್ ವೇಪರನ್ನು ಕನ್ಸಿಡರ್ ಮಾಡಿದಾಗ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಮಾಡೋದನ್ನು ನಾವು ನೋಡ್ಬೋದು. ಇದನ್ನು ಸಹ ಇವತ್ತು ಟೆಂಪ್ರೇಚರನ್ನು ಟ್ರ್ಯಾಪ್ ಮಾಡುವಂಥ ಸಿಚುವೇಶನ್ಸನ್ನು ಕ್ರಿಯೇಟ್ ಮಾಡಿದೆ. ಹಾಗಾಗಿ ಇಲ್ಲಿ ವಾಟರ್ ವೇಪರ್ನ ಒಂದು ಆ್ಯಕ್ಟಿವಿಟೀಸ್ನಿಂದಾಗಿಯೂ ಸಹ ತಾಪಮಾನ ಇನ್ಕ್ರೀಸ್ ಆಗಿರೋದನ್ನು ನೋಡ್ಬೋದು. ಇನ್ನು ಓಷನ್ ಹೀಟ್ ಅಂತ ಬಂದಾಗ ಗ್ಲೋಬಲ್ ವಾರ್ಮಿಂಗಿಂದಾಗಿ ಅಥವಾ ಈ ಒಂದು ಗ್ರೀನ್ ಹೌಸ್ ಗ್ಯಾಸ್ಗಳು ಟೆಂಪ್ರೇಚರನ್ನು ವಾತಾವರಣದಲ್ಲಿ ಟ್ರ್ಯಾಪ್ ಮಾಡಿರುತ್ತಲ್ಲ, ಇದು ಇಂಟರ್ನ್ ಇವಾಗ ಓಷನ್ನ ಒಂದು ವಾರ್ಮಿಂಗ್ ಆಗ್ತಕ್ಕಂಥ ಕಂಡೀಷನ್ಸನ್ನು ಅಥವಾ ಹೀಟ್ ಆಗ್ತಕ್ಕಂಥ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಓಷನ್ನ ಒಂದು ಆಂಪ್ಲಿಫಿಕೇಷನ್ ಆಗಲಿಕ್ಕೆ ಅಥವಾ ಈ ಒಂದು ರೀಜನಲ್ಲಿ ಸೋಲಾರ್ ರೇಡಿಯೇಷನ್ ಟ್ರ್ಯಾಪ್ ಆಗಲಿಕ್ಕೆ ಅಥವಾ ವಾತಾವರಣದಲ್ಲಿ ಟೆಂಪ್ರೇಚರ್ ಟ್ರ್ಯಾಪ್ ಆಗಲಿಕ್ಕೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾವೆ. ಈ ರೀತಿಯಾದಂಥ ವಿದ್ಯಮಾನಗಳು ಸಹ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟು. ಸೊ ಕೆಲವೊಂದಿಷ್ಟು ಡೇಟಾನ ಪ್ರಕಾರ ಐಸ್ ಆಲ್ಬಿಡೋ ಫೀಡ್ಬ್ಯಾಕ್ನಿಂದಾಗಿ ಸರಿಸುಮಾರು 40% ಆಂಪ್ಲಿಫಿಕೇಷನ್ ಆಗ್ತಿದೆ ಪೋಲಾರ್ ರೀಜನಲ್ಲಿ. ಇನ್ನು ಲ್ಯಾಬ್ಸ್ ರೇಟ್ ಫೀಡ್ಬ್ಯಾಕನ್ನು ನಾವು ನೋಡಿದಾಗ 15% ಆಂಪ್ಲಿಫಿಕೇಷನ್ ಕಾಂಟ್ರಿಬ್ಯೂಷನ್ ಆಗೋದನ್ನು ನೋಡ್ತಾ ಇದ್ದೀವಿ. ಸೊ ಗ್ಲೋಬಲ್ ವಾರ್ಮಿಂಗ್ಗೆ ಸಂಬಂಧಪಟ್ಟಂತೆ ಇಷ್ಟು ಇನ್ಫಾರ್ಮೇಷನ್ಸು ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇನ್ನು ಒನ್ ಮೋರ್ ಕನ್ಸರ್ನ್ ಅಂತಂದರೆ ಪರ್ಮಾಫ್ರಾಸ್ಟ್. ಸೊ ಇದರ ಒಂದು ಕಾಂಟ್ರಿಬ್ಯೂಷನ್ ಯಾವ ರೀತಿಯಾಗಿದೆ ಗ್ಲೋಬಲ್ ವಾರ್ಮಿಂಗ್ಗೆ ಸಂಬಂಧಪಟ್ಟಂತೆ ಅಂದರೆ, ಪರ್ಮಾಫ್ರಾಸ್ಟ್ ಕಂಡೀಷನ್ಸನ್ನು ನಾವು ಆರ್ಕ್ಟಿಕ್ ರೀಜನಲ್ಲಿ ನೋಡ್ತಾ ಇದ್ದೀವಿ. ಸೊ ಏನು ಹಂಗಂತಂದರೆ, ಇವಾಗ ಯಾವುದೇ ಒಂದು ಗ್ರೌಂಡು ಫ್ರೋಸ್ ಆಗಿರುವಂಥ ಒಂದು ಕಂಡೀಷನ್, ಅಟ್ಲೀಸ್ಟ್ ಕಂಟಿನ್ಯೂಸ್ಲಿ 2 ಇಯರ್ಸ್ ತನೂ ಆ ಒಂದು ಗ್ರೌಂಡು ಫ್ರೋಸ್ ಆಗಿರಬೇಕು. ಸರಿಸುಮಾರು 32 ಫ್ಯಾರನ್ ಹೀಟಷ್ಟು ಟೆಂಪ್ರೇಚರನ್ನು ಇದು ಮೇಂಟೈನ್ ಮಾಡಬೇಕು. ಸೊ ಈ ಒಂದು ಕಂಡೀಷನನ್ನು ಪರ್ಮಾಫ್ರಾಸ್ಟ್ ಅಂತ ಕರಿತೀವಿ. ಇಲ್ಲಿ ಸ್ನೋ ಕವರ್ ಆಗಿರ್ಬೋದು, ಆಗದೇ ಇರ್ಬೋದು. ಕಂಪಲ್ಸರಿ ಸ್ನೋ ಕವರ್ ಆಗಿರುವಂಥ ರೀಜನ್ ಅಂತ ಏನಿಲ್ಲ, ಯಾವುದೇ ಒಂದು ಗ್ರೌಂಡ್ ಫ್ರೋಸನ್ ಆಗಿರುವಂಥ ಒಂದು ಕಂಡೀಷನ್ಗೆ. ಇದರಲ್ಲಿ ಸಾಕಷ್ಟು ಗ್ಯಾಸ್ಗಳು ಟ್ರ್ಯಾಪ್ ಆಗಿರ್ತವೆ, ಬೇಸಿಕಲಿ ಕಾರ್ಬನ್ ಮತ್ತು ಮೀಥೇನ್. ಈ ಎರಡೂ ಗ್ಯಾಸ್ಗಳು ಇಲ್ಲಿ ಟ್ರ್ಯಾಪ್ ಆಗಿರೋದ್ರಿಂದ ಅಥವಾ ಈ ಎರಡು ಕಾಂಪೋನೆಂಟ್ಸ್ಗಳನ್ನು ಈ ಫ್ರೋಸನ್ ಆಗಿರುವಂಥ ಗ್ರೌಂಡಲ್ಲಿ ನಾವು ನೋಡ್ಬೋದು. ಸೊ ಪರ್ಮಾಫ್ರಾಸ್ಟಲ್ಲಿ ನಾವು ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ಗಳನ್ನು ನೋಡಿದಾಗ ಈ ಎರಡೂ ಕಾಂಪೊನೆಂಟ್ಸ್ಗಳು ಇವತ್ತು ಗ್ರೀನ್ ಹೌಸ್ ಗ್ಯಾಸ್ ಆಗಿದ್ದಾವೆ, ಗ್ಲೋಬಲ್ ವಾರ್ಮಿಂಗಿಗೆ ಹೆಚ್ಚಿನ ಒಂದು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾವೆ ಅನ್ನುವಂಥದ್ದು. ಸೊ ಎಕ್ಸ್ಪರ್ಟ್ಗಳ ಒಂದು ಫಿಯರ್ ಏನಂತಂದರೆ, ಈ ಎಲ್ಲ ಗ್ರೌಂಡ್ಸ್ಗಳು ಮೆಲ್ಟಿಂಗ್ ಆಗೋದ್ರಿಂದ ಈ ಒಂದು ರೀಜನಲ್ಲಿ ಬ್ಯಾಕ್ಟೀರಿಯಾ ಹಾಗೂ ವೈರಸಸ್ಗಳು ಡಾರ್ಮೆಂಟ್ ಕಂಡೀಷನ್ಸಲ್ಲಿ ಟ್ರ್ಯಾಪ್ ಆಗಿರ್ಬೋದು. ಸೊ ಮುಂದಿನ ದಿನಗಳಲ್ಲಿ ಇದೊಂದು ರಿಸ್ಕನ್ನು ಕ್ರಿಯೇಟ್ ಮಾಡ್ಬೋದು. ಪೊಟೆನ್ಷಿಯಲ್ ಆಗಿರ್ತಕ್ಕಂಥ ಡಿಸೀಸಸ್ಗಳನ್ನು ಇವತ್ತು ಫ್ರೋಸನ್ ಆಗಿರುವಂತಹ ಈ ಒಂದು ಗ್ರೌಂಡು ಡಿಸ್ಟರ್ಬ್ ಆದರೆ ಮುಂದಿನ ದಿನಗಳಲ್ಲಿ ನಾವು ರಿಸ್ಕನ್ನು ನೋಡ್ಬೋದು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ಇನ್ಫಾರ್ಮೇಷನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನೀವು ತಿಳ್ಕೊಂಡಿದ್ರೆ ಸಾಕಾಗುತ್ತೆ. ಸೊ ಇಲ್ಲಿ ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ, ಭಾರತ ಈ ಒಂದು ಆರ್ಕ್ಟಿಕ್ ರೀಜನಲ್ಲಿ ಕೆಲವೊಂದಿಷ್ಟು ರಿಸರ್ಚನ್ನು ಮಾಡ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಂಡಾರ್ಕ್ ಅನ್ನುವಂಥದ್ದನ್ನು ಇವಾಗ ಆಲ್ರೆಡಿ ಭಾರತ ಸೆಟಪ್ ಮಾಡಿದೆ. ಸೊ ಈ ಒಂದು ಅಂಡರ್ ವಾಟರ್ ಅಬ್ಸರ್ವೇಟರಿ ಅನ್ನೋದು ಎಲ್ಲಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಲೊಕೇಶನ್ ಯಾವ ರೀತಿಯಾಗಿದೆ ಅನ್ನೋದನ್ನು ಮೆನ್ಷನ್ ಮಾಡಬೇಕು.
ಇನ್ನು ಮುಂದಿನ ಆರ್ಟಿಕಲ್ ಡೆಲ್ಲೀಸ್ PM 2.5 ಲೆವೆಲ್ಸ್ ವರ್ಸ್ಟ್ ಇನ್ ದ ವರ್ಲ್ಡ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಪೊಲ್ಯೂಷನ್ ಟಾಪಿಕಲ್ಲಿ ನಾವು ಕನೆಕ್ಟ್ ಮಾಡುವಂಥದ್ದು. ಸೊ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, US ಬೇಸ್ಡ್ ಹೆಲ್ತ್ ಎಫೆಕ್ಟ್ಸ್ ಇನ್ಸ್ಟಿಟ್ಯೂಟ್ ರಿಲೀಸ್ ಮಾಡಿರುವಂತಹ ಏರ್ ಕ್ವಾಲಿಟಿ ಆ್ಯಂಡ್ ಹೆಲ್ತ್ ಇನ್ ಸಿಟೀಸ್ಗೆ ಸಂಬಂಧಪಟ್ಟಂತೆ ಭಾರತದ ಕೆಲವೊಂದಿಷ್ಟು ಸಿಟೀಸ್ಗಳನ್ನು ರ್ಯಾಂಕಿಂಗ್ ಲಿಸ್ಟಲ್ಲಿ ನಾವು ನೋಡ್ಬೋದು. ಪೊಲ್ಯೂಟೆಡ್ ಸಿಟೀಸ್ ಆಗಿ ನಾವು ಯಾವ್ಯಾವ ಸಿಟೀಸ್ಗಳನ್ನು ನೋಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಬೇಸಿಕಲಿ ಈ ಒಂದು ರಿಪೋರ್ಟ್ ನಡಿನಲ್ಲಿ ಫೋಕಸ್ ಮಾಡಿರುವಂಥ ಹಾರ್ಮ್ಫುಲ್ ಪೊಲ್ಯೂಟೆಂಟ್ಸ್ಗಳು ಯಾವ್ಯಾವ ಇದಾವೆ ಅಂತಂದರೆ 2 ಪೊಲ್ಯೂಟೆಂಟ್ಸ್ಗಳನ್ನು ಅವರು ಕನ್ಸಿಡರ್ ಮಾಡಿದ್ದಾರೆ. ಮೊದಲೇದಾಗಿ PM 2.5 ಹಾಗೂ ಸೆಕೆಂಡ್ ಒನ್ ಅಂತಂದರೆ ನೈಟ್ರೋಜನ್ ಡೈಆಕ್ಸೈಡ್ ಆ್ಯಕ್ಚುಲಿ. ಸೊ ಈ 2 ಪೊಲ್ಯೂಟೆಂಟ್ಗಳನ್ನು ನಾವು ಬಳಕೆ ಮಾಡಿರೋದನ್ನು ನೋಡ್ಬೋದು. ಸೊ ಇದರಲ್ಲಿ ಟಾಪ್ ಸಿಟೀಸ್ಗಳು ಯಾವಿದಾವೆ ಅಂತಂದರೆ ಭಾರತದಲ್ಲಿ PM 2.5ಗೆ ಸಂಬಂಧಪಟ್ಟಂತೆ ಹೆಚ್ಚು ಕಾನ್ಸಂಟ್ರೇಷನ್ ಇರುವಂಥದ್ದು ಡೆಲ್ಲಿ ಫಸ್ಟ್ ರ್ಯಾಂಕ್ ಇದೆ ಮತ್ತು ಕಲ್ಕತ್ತಾ ಸೆಕೆಂಡ್ ರ್ಯಾಂಕ್ ಇರೋದನ್ನು ನಾವು ನೋಡ್ಬೋದು. ಟಾಪ್ 10 ಪೊಲ್ಯೂಟೆಡ್ ಸಿಟೀಸ್ನಲ್ಲಿ ಈ 2 ಸಿಟೀಸ್ಗಳನ್ನು ನಾವು ನೋಡ್ತಾ ಇದ್ವಿ, ಅದರಲ್ಲೂ PM 2.5 ಲೆವೆಲ್ಸ್ಗೆ ಸಂಬಂಧಪಟ್ಟಂತೆ. ಇನ್ನು ನೈಟ್ರೋಜನ್ ಡೈಆಕ್ಸೈಡ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಭಾರತದಲ್ಲಿ ಯಾವುದೇ ಸಿಟಿನೂ ಸಹ ಅಪಿಯರ್ ಆಗಿಲ್ಲ. ಸೊ ಈ ಒಂದು ಟಾಪ್ 20ನಲ್ಲಿರ್ತಕ್ಕಂಥ ಕಂಡೀಷನ್ಸನ್ನು ನೋಡಿದರೂ ಸಹ ಭಾರತದ ಯಾವುದು ಸಿಟಿ ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ನಮ್ಮ ದೇಶದಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ನ ಒಂದು ಲೆವೆಲ್ಲು ಕಂಪ್ಯಾರೇಟಿವ್ಲಿ ಕಡಿಮೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಕನೆಕ್ಟ್ ಮಾಡ್ಕೋಬೋದು. ಇಷ್ಟು ಈ ಒಂದು ಆರ್ಟಿಕಲಿಂದ ಬೇಕಾಗಿರುವಂಥ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್. ಹಾಗೂ ನೈಟ್ರೋಜನ್ ಡೈಆಕ್ಸೈಡು ಯಾವ ರೀತಿಯಾಗಿ ಅಟ್ಮಾಸ್ಫಿಯರ್ಗೆ ಬರುತ್ತೆ, ಇವಾಗ ಓಲ್ಡರ್ ವೆಹಿಕಲ್ಸಲ್ಲಿರುವಂಥ ಫ್ಯೂಯಲ್ ಬರ್ನ್ ಆಗೋದ್ರಿಂದ, ಪವರ್ ಪ್ಲ್ಯಾಂಟ್ಸ್ಗಳಿರ್ಬೋದು, ಇಂಡಸ್ಟ್ರಿಯಲ್ ಫೆಸಿಲಿಟೀಸ್ಗಳಿರ್ಬೋದು, ರೆಸಿಡೆನ್ಷಿಯಲ್ ಕುಕಿಂಗ್ ಇರ್ಬೋದು, ಹೀಟಿಂಗ್ ಇರ್ಬೋದು, ಈ ರೀತಿಯಾದಂಥ ಆ್ಯಕ್ಟಿವಿಟೀಸ್ಗಳಿಂದ ನೈಟ್ರೋಜನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರಲ್ಲಿ ಇರೋದನ್ನು ನಾವು ನೋಡ್ಬೋದು. ಇನ್ನೊಂದು ಕಂಪ್ಯಾರಿಸನನ್ನು ಕೊಟ್ಟಿದ್ದಾರೆ. ಇವಾಗ ನೈಟ್ರೋಜನ್ ಡೈಆಕ್ಸೈಡ್ನ ಒಂದು ಲೈಫ್ ಟೈಮ್ ಏನಿರುತ್ತಲ್ಲ ಅದು ತುಂಬ ಕಡಿಮೆ ಇರುತ್ತೆ. ಸೊ ಅಟ್ಮಾಸ್ಫಿಯರಲ್ಲಿ ಇರ್ತಕ್ಕಂತಹ ಟೈಮಿಂಗ್ಸ್ ಏನಿರುತ್ತಲ್ಲ ಅದು ತುಂಬ ಕಡಿಮೆ ಇರೋದ್ರಿಂದ ಕಂಪ್ಯಾರೇಟಿವ್ಲಿ 2.5ನ ನಾವು ನೋಡಿದಾಗ ಈ ಒಂದು ಪೊಲ್ಯೂಟೆಂಟ್ನ ಒಂದು ಲೈಫ್ ಟೈಮ್ ಹೆಚ್ಚಾಗಿರುತ್ತೆ. ನೈಟ್ರೋಜನ್ ಡೈಆಕ್ಸೈಡ್ನ ಒಂದು ಡ್ಯೂರೇಷನ್ನು ಶಾರ್ಟರ್ ಇರೋದ್ರಿಂದ ಇದು ತುಂಬ ವೇರಿಯಬಲ್ ಆಗಿರುತ್ತೆ. ಟೈಮ್ ಟು ಟೈಮ್ ತಕ್ಕಂಗೆ ಇದು ತುಂಬ ವೇರಿಯಬಲ್ ಆಗಿರುತ್ತೆ. ಸೊ ಹಾಗಾಗಿ ನಾವು ನೈಟ್ರೋಜನ್ ಡೈಆಕ್ಸೈಡ್ನ ಒಂದು ಮೇಜರ್ಮೆಂಟನ್ನು ತೆಗೆದುಕೊಳ್ಳುವಾಗ ಈ ಒಂದು ಕಂಡೀಷನಲ್ಲಿ ಕಾನ್ಸಂಟ್ರೇಷನ್ ಯಾವ ರೀತಿಯಾಗಿರುತ್ತೆ ಅದನ್ನು ಮಾತ್ರ ತೆಗೆದುಕೊಳ್ಬೋದು. ಆದರೆ PM 2.5 ಲಾಂಗ್ ಟರ್ಮಲ್ಲಿ ಅಟ್ಮಾಸ್ಫಿಯರಲ್ಲಿ ಇರೋದ್ರಿಂದ ಇದು ಮೇಜರ್ ಡೆಪೋಸಿಷನ್ ಆಗ್ತಾ ಇರೋದನ್ನು ಅಥವಾ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಇರೋದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಈ ಒಂದು ನೈಟ್ರೋಜನ್ ಡೈಆಕ್ಸೈಡು ಇವತ್ತು ಹೆಚ್ಚು ಜನಕ್ಕೆ ಇಂಪ್ಯಾಕ್ಟ್ ಮಾಡಿದೆ. ಸರಿಸುಮಾರು 2.6 ಬಿಲಿಯನ್ ಪೀಪಲ್ಗೆ ಇದು ಹಾರ್ಮನ್ನು ಮಾಡ್ತಾ ಇದೆ ಅನ್ನುವಂಥ ಒಂದು ರಿಪೋರ್ಟನ್ನು ಸಹ WHO ಕೊಟ್ಟಿರೋದನ್ನು ನೋಡ್ಬೋದು. ಇದು 2019ನಲ್ಲಿ. ಅದರಲ್ಲೂ 7,000 ಸಿಟೀಸ್ಗಳು ಇವತ್ತು NO2 ಅಥವಾ ನೈಟ್ರೋಜನ್ ಡೈಆಕ್ಸೈಡಿಂದ ಇಂಪ್ಯಾಕ್ಟ್ ಆಗಿದೆ ಅನ್ನೋದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ರಿಪೋರ್ಟ್ ಇಂಪಾರ್ಟೆಂಟು. ಹಾಗೂ ನಮ್ಮ ದೇಶದಲ್ಲಿ ಇವಾಗ ಪೊಲ್ಯೂಷನ್ ಕಂಡೀಷನ್ಸನ್ನು ನಾವು ಎಂಫಸೈಸ್ ಮಾಡುವಾಗ, ಪೊಲ್ಯೂಷನ್ಗೆ ರಿಲೇಟೆಡ್ ಇರತಕ್ಕಂತಹ ಆನ್ಸರನ್ನು ಬರೆಯುವಾಗ ಇಲ್ಲಿರುವಂಥ ಇನ್ಫಾರ್ಮೇಷನ್ಸನ್ನು ಬಳಕೆ ಮಾಡ್ಕೋಬೋದು. ಸೊ ನಿಮಗೆ ಒಂದು ಕ್ವಶನ್ ಅಂತಂದರೆ, ನಾವು ಏರ್ ಕ್ವಾಲಿಟಿ ಇಂಡೆಕ್ಸನ್ನು ಮೇಜರ್ ಮಾಡೋದು ನೋಡ್ತಾ ಇದ್ದೀವಿ. ಇದರಲ್ಲಿ ಮೇಜರ್ ಆಗಿ 8 ಪೊಲ್ಯೂಟೆಂಟ್ಸ್ಗಳನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಅಟ್ಮಾಸ್ಫಿಯರಲ್ಲಿ ಅಥವಾ ಏರಲ್ಲಿ 8 ಪೊಲ್ಯೂಟೆಂಟ್ಸ್ಗಳ ಆಧಾರದ ಮೇಲೆ ನಾವು ಒಂದು ಇಂಡೆಕ್ಸನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಯಾವ್ಯಾವ ಪೊಲ್ಯೂಟೆಂಟ್ಸ್ಗಳು ಅನ್ನೋದು ನಮಗೆ ಇಂಪಾರ್ಟೆಂಟು. ಸೊ ಆ ಎಲ್ಲ ಪೊಲ್ಯೂಟೆಂಟ್ಸ್ಗಳ ನೇಮನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ ಸೆಂಟರ್ ರೇಸಸ್ ಥ್ರೆಶೋಲ್ಡ್ಸ್ ಫಾರ್ ಪ್ರಾಸಿಕ್ಯೂಷನ್ ಅಂಡರ್ ಕಸ್ಟಮ್ಸ್ ಆ್ಯಕ್ಟ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನಾವು ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಟ್ಯಾಕ್ಸ್ ರಿಫಾರ್ಮ್ಸ್ಗೆ ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ಸರ್ಕಾರ ಇವಾಗ ಕಸ್ಟಮ್ಸ್ ಡ್ಯೂಟಿಗೆ ಸಂಬಂಧಪಟ್ಟಂಥ ಯಾರಾದರೂ ಅಪರಾಧವನ್ನು ಮಾಡಿದರೆ ಪ್ರಾಸಿಕ್ಯೂಷನ್ ನಡಿನಲ್ಲಿ ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಪೆನಾಲ್ಟಿ ಏನಿರುತ್ತಲ್ಲ ಅದನ್ನು ಇನ್ಕ್ರೀಸ್ ಮಾಡಿದ್ದಾರೆ. 20 ಲಕ್ಷ ಇರುವಂಥದ್ದನ್ನು 50 ಲಕ್ಷಕ್ಕೆ ಇನ್ಕ್ರೀಸ್ ಮಾಡಿರೋದನ್ನು ನೋಡ್ಬೋದು. ಅಥವಾ 1 crore ಇರೋದನ್ನು 2 crore ಕೆಲವೊಂದಿಷ್ಟು ಸ್ಪೆಸಿಫಿಕ್ ಕೇಸಸ್ ಮೇಲೆ ಅಮೌಂಟನ್ನು ಫಿಕ್ಸ್ ಮಾಡಿರೋದನ್ನು ಅಥವಾ ಎನ್ಹ್ಯಾನ್ಸ್ ಮಾಡಿರೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದು. ಇದೇ ಆರ್ಟಿಕಲ್ನ ಕಂಟೆಕ್ಸ್ಟ್. ಸೊ ಮೊದಲು ನಮಗೆ ಕಸ್ಟಮ್ ಡ್ಯೂಟಿ ಅಂದರೆ ಏನು ಅಂತ ಕ್ಲಿಯರಾಗಿ ಗೊತ್ತಿರಬೇಕು. ಸೊ ಇಂಟರ್ನ್ಯಾಷನಲ್ ಬಾರ್ಡರ್ಸಲ್ಲಿ ಯಾವುದೇ ರೀತಿಯಾದಂತಹ ಸರಕುಗಳು ಇವತ್ತು ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇದ್ದಾವೆ ಅಂದರೆ ನಾವು ಇಂಪೋರ್ಟ್ ಆದರೂ ಮಾಡ್ಕೋಬೋದು ಅಥವಾ ಎಕ್ಸ್ಪೋರ್ಟ್ ಆದರೂ ಮಾಡ್ಕೋಬೋದು. ಆ ಒಂದು ಸಂದರ್ಭದಲ್ಲಿ ಆ ಪರ್ಟಿಕ್ಯುಲರ್ ಸರಕಿಗೆ ನಾವು ಟ್ಯಾಕ್ಸನ್ನು ಹಾಕ್ತಾ ಇದ್ದೀವಿ. ಈ ಒಂದು ಟ್ಯಾಕ್ಸ್ಗೆ ಕೊಟ್ಟಿರುವಂಥ ಪ್ರಾಪರ್ ನೇಮ್ ಅಂತಂದರೆ ಕಸ್ಟಮ್ ಡ್ಯೂಟಿ. ಸೊ ಇಷ್ಟು ನಿಮಗೆ ಕಸ್ಟಮ್ ಡ್ಯೂಟಿಗೆ ಸಂಬಂಧಪಟ್ಟಂಥ ಡೆಫಿನೇಷನ್ನು ಕ್ಲಿಯರ್ ಕಟ್ಟಾಗಿ ಗೊತ್ತಿರಬೇಕು. ಸೊ ಇಂಪೋರ್ಟ್ ಮಾಡ್ಕೋತಕ್ಕಂತಹ ಅಥವಾ ಎಕ್ಸ್ಪೋರ್ಟ್ ಮಾಡುವಂತಹ ಗೂಡ್ಸ್ಗಳ ಮೇಲೆ ಹಾಕುವಂಥ ಒಂದು ಟ್ಯಾಕ್ಸ್ ಅನ್ನುವಂಥದ್ದು. ಈ ಒಂದು ಡೆಫಿನೇಷನನ್ನು ಕಸ್ಟಮ್ಸ್ ಆ್ಯಕ್ಟ್ 1962 ನಡಿನಲ್ಲಿ ಮೆನ್ಷನ್ ಮಾಡಿರೋದನ್ನು ನೋಡ್ಬೋದು.
ಹಾಗೂ ಟ್ಯಾಕ್ಸ್ ರಿಲೇಟೆಡ್ ಇರುವಂತೆ ಅದರಲ್ಲೂ ಈ ಒಂದು ಕಸ್ಟಮ್ ಡ್ಯೂಟಿಗೆ ಸಂಬಂಧಪಟ್ಟಂಥ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ಅಥವಾ ಮ್ಯಾಟರ್ಸ್ಗಳನ್ನು ನಾವು ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಆ್ಯಂಡ್ ಕಸ್ಟಮ್ಸ್ ನಡಿನಲ್ಲಿ ನೋಡ್ತಾ ಇರುವಂಥದ್ದು. ಇದನ್ನು CBEC ಅಂತಲೂ ಸಹ ಕರೀತಾರೆ. ಇದರಲ್ಲಿ ಎಲ್ಲ ಮ್ಯಾಟರ್ಸ್ಗಳು ಕಸ್ಟಮ್ ಡ್ಯೂಟೀಸ್ಗೆ ಸಂಬಂಧಪಟ್ಟಂತೆ ಈ ಕ್ಯಾಟಗರಿನಲ್ಲಿ ಬರುತ್ತೆ ಅನ್ನುವಂಥದ್ದು. ಸೊ ಸರ್ಕಾರ ಕಸ್ಟಮ್ ಡ್ಯೂಟಿಯನ್ನು ಯಾಕೆ ಪ್ರಿಫರ್ ಮಾಡುತ್ತೆ? ಇಂಪೋರ್ಟ್ ಆಗುವಂಥ ಗೂಡ್ಸು, ಎಕ್ಸ್ಪೋರ್ಟ್ ಆಗ್ತಕ್ಕಂಥ ಗೂಡ್ಸ್ ಮೇಲೆ ನಾವು ಯಾಕೆ ಟ್ಯಾಕ್ಸನ್ನು ಹಾಕಬೇಕು ಅಂದಾಗ ಸರ್ಕಾರಕ್ಕೆ ಒಂದು ರೆವಿನ್ಯೂ ಬರುತ್ತೆ ಅಥವಾ ಆದಾಯ ಬರುತ್ತೆ ಅನ್ನುವಂಥದ್ದು. ಇನ್ನು ನಮ್ಮ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳನ್ನು ನಾವು ಸೇಫ್ ಗಾರ್ಡ್ ಮಾಡ್ಬೋದು. ನಮ್ಮ ಡೊಮೆಸ್ಟಿಕ್ ಲೆವೆಲಲ್ಲಿ ಆಗ್ತಕ್ಕಂಥ ಪ್ರೊಡಕ್ಷನ್ ಮೇಲೆ ಒಂದು ಕಂಟ್ರೋಲನ್ನು ತರಬಹುದು. ಈ ಎಲ್ಲ ಗೂಡ್ಸ್ಗಳ ಒಂದು ಮೂಮೆಂಟ್ಸನ್ನು ನಾವು ರೆಗ್ಯುಲೇಟ್ ಮಾಡ್ಬೋದು. ಸೊ ಹಾಗಾಗಿ ಈ ಒಂದು ಕಸ್ಟಮ್ ಡ್ಯೂಟಿಯನ್ನು ಇಂಪೋಸ್ ಮಾಡೋದನ್ನ ನಾವು ನೋಡ್ಬೋದು. ಸೊ ಒಟ್ಟಾರೆಯಾಗಿ ಕಸ್ಟಮ್ ಡ್ಯೂಟೀಸಲ್ಲಿ ನಾವು ಕೆಲವೊಂದಿಷ್ಟು ಟೈಪ್ಸ್ಗಳನ್ನು ಸಹ ನೋಡ್ತೀವಿ. ಬೇಸಿಕ್ ಕಸ್ಟಮ್ ಡ್ಯೂಟೀಸ್ ಅಂತಂದಾಗ ಗೂಡ್ಸ್ನ ಒಂದು ವ್ಯಾಲ್ಯೂ ಯಾವ ರೀತಿಯಾಗಿರುತ್ತೆ ಅದರ ಆಧಾರ ಮೇಲೆ ಒಂದು ಸ್ಪೆಸಿಫಿಕ್ ರೇಟನ್ನು ಫಿಕ್ಸ್ ಮಾಡಿರ್ತಾರೆ. ಅಥವಾ ಸೇಫ್ ಗಾರ್ಡ್ ಡ್ಯೂಟಿ ಅಂತ ನೋಡ್ತೀವಿ. ನಮ್ಮ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳ ಒಂದು ಇಂಟ್ರೆಸ್ಟನ್ನು ಸೇಫ್ ಮಾಡೋದಕ್ಕೋಸ್ಕರ ಇಲ್ಲಿ ನಾವು ಲೋಕಲ್ ಇಂಡಸ್ಟ್ರೀಸ್ಗಳು ಲಾಸ್ ಆಗಬಾರ್ದು ಅಂತಲೂ ಸಹ ಈ ಒಂದು ಡ್ಯೂಟಿಯನ್ನು ಪ್ರಿಫರ್ ಮಾಡೋದಾಗಲಿ. ಆ್ಯಂಟಿ ಡಂಪಿಂಗ್ ಡ್ಯೂಟಿ ಅಂತ ಕೇಳಿರ್ತೀರ. ಬೇರೆ ಕಂಟ್ರಿಗಳು ಕಡಿಮೆ ಬೆಲೆಯಲ್ಲಿ ಒಂದು ಗೂಡ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ನಮ್ಮ ದೇಶದಲ್ಲಿ ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಇದರಿಂದ ಡಂಪಿಂಗ್ ಆಗ್ತಕ್ಕಂಥ ಕಂಡೀಷನ್ ಇರುತ್ತೆ. ಸೊ ಇದನ್ನು ಎನ್ಶೋರ್ ಮಾಡೋದಕ್ಕೋಸ್ಕರ ಈ ಒಂದು ಮ್ಯಾನುಫ್ಯಾಕ್ಚರರ್ಗೆ ಆ್ಯಂಟಿ ಡಂಪಿಂಗ್ ಡ್ಯೂಟಿಯನ್ನು ಹಾಕಲಾಗುತ್ತೆ. ಸೊ ಇದರಿಂದಾಗಿ ನಮ್ಮ ದೇಶದಲ್ಲಿ ಬಂದಾಗ ಅದು ಒಂದು ಕಾಂಪಿಟೇಟಿವ್ನೆಸ್ಸನ್ನು ಬಿಲ್ಡ್ ಮಾಡೋದಿಲ್ಲ. ಯಾಕೆಂದರೆ ಬೇರೆ ಕಂಟ್ರಿಗಳು ಕಡಿಮೆ ಅಮೌಂಟಿಗೆ ಆಫರ್ ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲರೂ ಇಂಪೋರ್ಟ್ ಮಾಡ್ಕೊಳೋದ್ರಲ್ಲಿ ಮುಂದಾಗ್ತಾರೆ. ಸೊ ಡೊಮೆಸ್ಟಿಕ್ಕಲ್ಲಿರ್ತಕ್ಕಂಥ ಗೂಡ್ಸ್ ಮೇಲೆ ಸಾಕಷ್ಟು ಹಾನಿಯಾಗುತ್ತೆ ಅಂತ ನಾವು ಆ್ಯಂಟಿ ಡಂಪಿಂಗ್ ಡ್ಯೂಟಿಯನ್ನು ಹಾಕ್ತಾ ಇರ್ತೀವಿ. ಸೊ ಈ ರೀತಿಯಾದಂಥ ಟೈಪ್ಸ್ಗಳ ಬಗ್ಗೆ ನಿಮಗೆ ಗಮನ ಇರಬೇಕು. ಸೊ ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲಿಂದ ಟೇಕ್ ಅವೇ ಪಾಯಿಂಟ್ ಅಂದರೆ ಅಥವಾ ಇಶ್ಯೂ ಯಾವ ರೀತಿಯಾಗಿದೆ ಅಂತ ಅರ್ಥ ಮಾಡ್ಕೊಳೋದಾದರೆ ಸರ್ಕಾರ ಈ ಒಂದು ಕಸ್ಟಮ್ ಡ್ಯೂಟಿಗೆ ಸಂಬಂಧಪಟ್ಟಂಥ ಏನು ಪ್ರಾಸಿಕ್ಯೂಷನ್ಸ್ ಇರ್ತಾವಲ್ಲ ಇದರಲ್ಲಿ ಮಾನಿಟರಿ ಲಿಮಿಟನ್ನು ಅಥವಾ ಥ್ರಿಶೋಲ್ಡನ್ನು ಇನ್ಕ್ರೀಸ್ ಮಾಡಿದೆ. ಅರೆಸ್ಟ್ಗೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಇರ್ಬೋದು, ಬೇಲ್ ಇರ್ಬೋದು, ಇದರಲ್ಲಿರುವಂಥ ಲಿಮಿಟನ್ನು ಎನ್ಹ್ಯಾನ್ಸ್ ಮಾಡಿದೆ ಅನ್ನುವಂಥದ್ದು. ಸೊ ಬೇಸಿಕಲಿ ಕಸ್ಟಮ್ ಆ್ಯಕ್ಟ್ ನಡಿನಲ್ಲಿ ಇಲ್ಲಿಗಲ್ ಆಗಿ ಗೂಡ್ಸ್ಗಳನ್ನು ಇಂಪೋರ್ಟ್ ಮಾಡೋದಾಗಲಿ ಅಥವಾ ಸ್ಮಗ್ಲಿಂಗ್ ಮಾಡೋದಾಗಲಿ ಇರುವಂಥ ಆ್ಯಕ್ಟಿವಿಟಿಗಳೇನಾದರೂ ಸಿಕ್ಕಾಕೊಂಡ್ರೆ 50 ಲಕ್ಷಕ್ಕೆ ಈ ಒಂದು ಥ್ರಿಶೋಲ್ಡನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಈ ಮೊದಲು 20 ಲಕ್ಷ ಇತ್ತು, ಇವಾಗ 50 ಲಕ್ಷಕ್ಕೆ ಫೈನನ್ನು ನಾವು ಅಥವಾ ಮಾನಿಟರಿ ಲಿಮಿಟನ್ನು ನೋಡ್ಬೋದು. ಹಾಗೂ ಕೆಲವೊಂದಿಷ್ಟು ಕಮರ್ಷಿಯಲ್ ಫ್ರಾಡ್ ಆ್ಯಕ್ಟಿವಿಟೀಸ್ ಇರ್ತಾವಲ್ಲ, ಸೊ ಆ ಒಂದು ಸಂದರ್ಭದಲ್ಲಿ 1 ಕೋಟಿಯಿಂದನೂ 2 ಕೋಟಿಗೆ ಇನ್ಕ್ರೀಸ್ ಮಾಡಿರೋದನ್ನು ನೋಡ್ಬೋದು. ಅಮೌಂಟ್ ನಮಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಅಲ್ಲ. ಸೊ ಈ ಒಂದು ಆ್ಯಕ್ಟ್ ನಡಿನಲ್ಲಿ ನಾವು ಯಾವ ರೀತಿಯಾದಂಥ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ತೀವಿ, ಮಾನಿಟರಿ ಲಿಮಿಟನ್ನು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತೀವಿ, ಇದರಿಂದ ಯಾವ ರೀತಿಯಾದಂಥ ಇಂಪಾರ್ಟೆನ್ಸ್ ಇದೆ, ಫೇಕ್ ಕರೆನ್ಸಿ ನಮ್ಮ ದೇಶದಲ್ಲಿ ಬರೋದನ್ನು ನಾವು ತಡೆಗಟ್ಟಬಹುದು. ಸೊ ಅಫೆನ್ಸಿವ್ ಆ್ಯಕ್ಟಿವಿಟೀಸ್ಗಳನ್ನು ಈ ಒಂದು ಕಸ್ಟಮ್ ಡ್ಯೂಟಿನಲ್ಲಿ ಇರುವಂತಹ ಆ್ಯಕ್ಟ್ನಲ್ಲಿರುವಂಥ ಪ್ರೊವಿಷನ್ನ ಮುಖಾಂತರ ನಾವು ತಡೆಗಟ್ಟಬಹುದು ಅನ್ನುವಂಥ ಒಂದು ಕನೆಕ್ಟಿವಿಟಿ ಅಥವಾ ಓವರಾಲ್ ಪಿಕ್ಚರ್ ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಸೊ ಬೇಸಿಕಲಿ ಕಸ್ಟಮ್ ಡ್ಯೂಟಿ ಅಂದರೆ ಏನು ಅಂತ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಡೆಫಿನೇಷನನ್ನು ಡೈರೆಕ್ಟಾಗಿ ಕೊಡ್ಬೋದು ಅಥವಾ ಇದರಿಂದ ಇಂಪ್ಯಾಕ್ಟ್ ಯಾವ ರೀತಿಯಾಗಿದೆ, ಕೆಲವೊಂದಿಷ್ಟು ಟೈಪ್ಸನ್ನು ನಾವು ನೋಡಿದ್ವಲ್ಲ ಆ ಟೈಪ್ಸಲ್ಲಿ ಡೈರೆಕ್ಟಾಗಿ ನಿಮಗೆ ಎಕ್ಸಾಮಿನೇಷನಲ್ಲಿ ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ವೋಟರ್ಸ್ ನಾಟ್ ಲುಕಿಂಗ್ ಫಾರ್ ಫ್ರೀಬೀಸ್ ಸುಪ್ರೀಂ ಕೋರ್ಟ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಹಾಗೂ ಎಲೆಕ್ಷನ್ ರಿಫಾರ್ಮ್ಸ್ಗೂ ಸಹ ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ನಿಮಗೆಲ್ಲ ಗೊತ್ತೇ ಇದೆ. ಫ್ರೀಬೀಸ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟು ಸಾಕಷ್ಟು ಕನ್ಸರ್ನನ್ನು ತೋರಿಸ್ತಾ ಇದೆ. ಇವಾಗ ಎಕ್ಸ್ಪರ್ಟ್ ಬಾಡಿಯನ್ನು ಅವರು ಸೆಟಪ್ ಮಾಡಬೇಕು, ಈ ಫ್ರೀಬೀಸ್ಗೆ ರಿಲೇಟೆಡ್ ಇರ್ತಕ್ಕಂಥ ಇನ್ವೆಸ್ಟಿಗೇಷನನ್ನು ಮಾಡಲಿಕ್ಕೋಸ್ಕರ ಅನ್ನೋದನ್ನು ನಾವು ನೋಡಿದ್ವಿ. ಸೊ ಈ ಒಂದು ಇಶ್ಯೂ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದರ ಒಂದು ಅಪ್ಡೇಷನ್ಸನ್ನು ನಾವು ತೆಗೆದುಕೊಳ್ಬೇಕು. ಅದರಲ್ಲೂ ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರ ಈ ಒಂದು ಫ್ರೀಬೀಸ್ಗೆ ಸಂಬಂಧಪಟ್ಟಂತೆ ವೋಟರ್ಸ್ಗಳು ಇವಾಗ ಫ್ರೀಬೀಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಈ ಒಂದು ಸ್ಟೇಟ್ಮೆಂಟನ್ನು ನಾವು ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು? ಜನರಿಗೆ ಇವತ್ತು ಅಪಾರ್ಚುನಿಟಿಯನ್ನು ಕೊಡಬೇಕು. ಸರ್ಕಾರ ಇವತ್ತು ಕೇವಲ ಅವ್ರಿಗೆ ಫ್ರೀಬೀಸ್ನ ಮುಖಾಂತರ ವೋಟರ್ ಬೇಸನ್ನು ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಇರ್ರ್ಯಾಷನಲ್ ಆಗಿರುವಂತಹ ಅನೌನ್ಸ್ಮೆಂಟ್ಸನ್ನು ಮಾಡಬಾರ್ದು. ಆದರೆ ಅವರಿಗೆ ಒಂದು ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಮನ್ರೇಗಾ ಸ್ಕೀಮ್ಸನ್ನು ನೋಡ್ತಾ ಇದ್ದೀವಿ. ಸೊ ಈ ಒಂದು ವೆಲ್ಫೇರ್ ಸ್ಕೀಮ್ ನಡಿನಲ್ಲಿ ಜನರು ವರ್ಕ್ ಮಾಡ್ತಾರೆ ಮತ್ತು ರೂರಲ್ ಲೆವೆಲಲ್ಲಿ ಒಂದು ಅಸೆಟ್ಟನ್ನು ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಸೊ ಪಬ್ಲಿಕ್ ಅಸೆಟ್ ಕ್ರಿಯೇಟ್ ಆಗುತ್ತೆ ಹಾಗೂ ಅವರ ಒಂದು ಲೈವ್ಲಿಹುಡ್ಡು ಸಹ ಇವತ್ತು ಎನ್ಶೋರ್ ಆಗುತ್ತೆ. ಸೊ ಫ್ರೀಬೀಸ್ಗಿನೂ ನಾವು ಇವಾಗ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡಬೇಕು. ಸೊ ಪೊಲಿಟಿಕಲ್ ಪಾರ್ಟೀಸ್ಗಳು ತೆಗೆದುಕೊಳ್ತಕ್ಕಂಥ ಸ್ಟೆಪ್ಸು ಯಾವ ರೀತಿಯಾಗಿರಬೇಕು ಅನ್ನುವಂಥದ್ದನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಇದು ವೋಟರ್ ಪರ್ಸ್ಪೆಕ್ಟಿವಲ್ಲಿ ಇರ್ತಕ್ಕಂಥ ಒಂದು ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಸೊ ವೋಟರ್ಸ್ ಆರ್ ನಾಟ್ ಲುಕಿಂಗ್ ಫಾರ್ ಫ್ರೀಬೀಸ್ ಅನ್ನುವಂಥದ್ದು.
ಸೊ CGI ಅವರು ಕೆಲವೊಂದಿಷ್ಟು ಪಾಯಿಂಟ್ಸನ್ನು ಸಹ ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಆರ್ಟಿಕಲ್ 38 ನಡಿನಲ್ಲಿ ವೆಲ್ಫೇರ್ಗೆ ಸಂಬಂಧಪಟ್ಟಂತೆ ಇವಾಗ ಸ್ಟೇಟು ಯಾವ ರೀತಿಯಾದಂಥ ಸ್ಟೆಪ್ಸನ್ನು ತೆಗೆದುಕೊಳ್ಬೇಕು, ಜನರ ಒಂದು ಹಿತಕ್ಕಾಗಿ ಇವತ್ತು ಸ್ಟೇಟ್ ಶ್ರಮಿಸಬೇಕು ಅನ್ನುವಂಥದ್ದನ್ನು ನಾವು ಕಾನ್ಸ್ಟಿಟ್ಯೂಷನಲ್ಲಿ ಅಥವಾ ಸಂವಿಧಾನಾತ್ಮಕವಾಗಿ DPSPನಲ್ಲಿ ನೋಡ್ಬೋದು. ಸೊ ಇಲ್ಲಿ ನಾವು ಇನ್ಇಕ್ವಾಲಿಟೀಸನ್ನು ಕಡಿಮೆ ಮಾಡಬೇಕು. ಆದಷ್ಟು ಕಡಿಮೆ ಮಾಡೋದ್ರ ಮುಖಾಂತರ ಇವತ್ತು ಒಂದು ಇಕ್ವಾಲಿಟಿಯನ್ನು ನಮ್ಮ ಸೊಸೈಟಿನಲ್ಲಿ ಬಿಲ್ಡ್ ಮಾಡಬೇಕು. ಸೊ ಅದಕ್ಕೆ ಸಂಬಂಧಪಟ್ಟಂಥ ಅಪಾರ್ಚುನಿಟೀಸನ್ನು ಕ್ರಿಯೇಟ್ ಮಾಡಬೇಕು, ಸ್ಟೇಟಸನ್ನು ನಾವು ಬದಲಾವಣೆ ಮಾಡಬೇಕು. ಫೆಸಿಲಿಟೀಸನ್ನು ಕೊಟ್ಟಾಗ ಜನರನ್ನು ನಾವು ಹೆಚ್ಚು ಎಂಪವರ್ ಮಾಡ್ಬೋದು ಮತ್ತು ಈ ಒಂದು ಅಸಮಾನತೆಯನ್ನು ನಾವು ಕಡಿಮೆ ಮಾಡ್ಬೋದು. ಸೊ ಒಟ್ಟಾರೆಯಾಗಿ ಕೋರ್ಟ್ನ ಒಂದು ಪ್ರೈಮರಿ ಕನ್ಸರ್ನ್ ಅಂತಂದರೆ ಪಬ್ಲಿಕ್ ಮನಿಯನ್ನು ನಾವು ಪ್ರಾಪರ್ ಆಗಿ ಸ್ಪೆಂಡ್ ಮಾಡಬೇಕು, ರೈಟ್ ವೇನಲ್ಲಿ ಸ್ಪೆಂಡಿಂಗ್ ಇರಬೇಕು. ಇವಾಗ ಅನೌನ್ಸ್ ಮಾಡ್ತಕ್ಕಂಥ ಪ್ರಾಮಿಸಸ್ಗಳು ಅಥವಾ ಫ್ರೀಬೀಸ್ಗಳು ನೆಕ್ಸ್ಟ್ ಪಬ್ಲಿಕ್ ಮನಿ ಮೇಲೇ ಫೋಕಸ್ ಮಾಡ್ತವೆ. ಹಾಗಾಗಿ ಪಬ್ಲಿಕ್ ಮನಿ ಅನ್ನುವಂಥದ್ದು ರೈಟ್ ವೇನಲ್ಲಿ ಸ್ಪೆಂಡ್ ಮಾಡಬೇಕು. ಇದಕ್ಕೆ ಬೇಕಾಗಿರುವಂಥ ಫ್ರೇಮ್ವರ್ಕನ್ನು ಸರಿಯಾಗಿ ಮೊದಲೇ ಡಿಸೈಡ್ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಈ ಫ್ರೀಬೀಸ್ಗಳು ಇವತ್ತು ನಮ್ಮ ಮನಿಯನ್ನು ಡ್ರೈನ್ ಮಾಡ್ತಾ ಇದ್ದಾವೆ. ಸೊ ನಮ್ಮ ಒಂದು ಎಕನಾಮಿಕ್ ಸ್ಟೆಬಿಲಿಟಿಯನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದೇವೆ. ಇನ್ಸೆಂಟಿವ್ಸ್ ಕೊಡ್ತೀವಿ ಅಥವಾ ವೆಲ್ಫೇರ್ನ ಒಂದು ನೇಮ್ ನಡಿನಲ್ಲಿ ಫ್ರೀಬೀಸ್ಗಳು ಮಿಸ್ಯೂಸನ್ನು ಮಾಡ್ಕೋತಾ ಇದ್ದಾವೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇದೊಂದು ವ್ಯಾಲಿಡ್ ಪ್ರಾಮಿಸ್ ಅಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟು ಹೇಳ್ತಾ ಇದ್ದಾವೆ. ಹಾಗಾಗಿ ಇಲ್ಲಿ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥ ಒಂದು ಡೈಮೆನ್ಷನ್ಸ್ ಏನಿದೆಯಲ್ಲ ಅದನ್ನು ನಾವು ಕವರ್ ಮಾಡಬೇಕು. ಸೊ ಮನ್ರೇಗಾ ಅನ್ನುವಂಥ ಒಂದು ಸ್ಕೀಮನ್ನು ಸೆಟಪ್ ಮಾಡೋದ್ರ ಮುಖಾಂತರ ಎಷ್ಟೊಂದು ಬದಲಾವಣೆಯನ್ನು ನಾವು ರೂರಲ್ ಏರಿಯಾನಲ್ಲಿ ತರಬಹುದು. ಈ ರೀತಿಯಾದಂಥ ಡೆವಲಪ್ಮೆಂಟ್ಗಳನ್ನು ಅಥವಾ ಇನಿಷಿಯೇಟಿವ್ಸ್ಗಳನ್ನು ಸೆಂಟ್ರಲ್ ಗೌರ್ಮೆಂಟು ತೆಗೆದುಕೊಳ್ಬೇಕು ಅಥವಾ ಫ್ರೀಬೀಸ್ಗೆ ಬದಲಾಗಿ ಈ ರೀತಿಯಾದಂಥ ಅಪಾರ್ಚುನಿಟೀಸ್ಗಳನ್ನು ಅವರು ಕೊಡಬೇಕು ಅನ್ನುವಂಥದ್ದು. ಇನ್ನು ಮುಂದಿನ ಆರ್ಟಿಕಲ್ ಡೇಟಾ ಅಪಾರ್ಚುನಿಟಿ ಆಟ್ G20. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಹಾಗೂ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂಥ ಕೋರ್ ಇನ್ಫಾರ್ಮೇಷನ್ನು ಇವಾಗ ಡೇಟಾ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ ನಾವು ಡೊಮೆಸ್ಟಿಕ್ ಸ್ಟೆಪ್ಪನ್ನು ತೆಗೆದುಕೊಳ್ಬೇಕು. ಸೊ ನಮ್ಮ ಒಂದು ಟೆರಿಟರಿನಲ್ಲಿ ಇವತ್ತು ಸ್ಟೆಪ್ಪನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥದ್ದು. ಗ್ಲೋಬಲ್ ಲೆವೆಲಲ್ಲಿ ಸಾಕಷ್ಟು ಎಕನಾಮೀಸ್ಗಳು ಇವತ್ತು ಡಿಜಿಟಲಿ ಎಮರ್ಜ್ ಆಗ್ತಾ ಇರುವಂಥ ಎಕನಾಮೀಸ್ಗಳಾಗಿರುವಂಥ ಯುರೋಪಿಯನ್ ಯೂನಿಯನ್, US ಇರ್ಬೋದು, ಇಂಡಿಯಾ ಇರ್ಬೋದು, ಇಂಡೋನೇಷ್ಯಾ ಇರ್ಬೋದು, ಸೌತ್ ಏಷ್ಯಾ ಇರ್ಬೋದು, ಎಲ್ಲ ಕಂಟ್ರೀಸ್ಗಳು ಅಥವಾ ಎಲ್ಲ ರೀಜನ್ಸ್ಗಳು ಇವತ್ತು ಡೇಟಾವನ್ನು ಪ್ರೊಟೆಕ್ಟ್ ಮಾಡೋದರಲ್ಲಿ ಯಾಕೆ ಸ್ಟೆಪ್ಸನ್ನು ತೆಗೆದುಕೊಳ್ಬೇಕು. ಗ್ಲೋಬಲ್ ಪೊಲಿಟಿಕ್ಸಲ್ಲಿ ಡೇಟಾ ಪ್ರೊಟೆಕ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಲ್ಲ ಕಂಟ್ರೀಸ್ಗಳು ಅಥವಾ ರೀಜನ್ಸ್ಗಳು ಇವಾಗ ಡೇಟಾ ಕಲೆಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಡೊಮೆಸ್ಟಿಕ್ ಪರ್ಪಸನ್ನು ಫೈಂಡ್ ಮಾಡಬೇಕು ಅನ್ನೋಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಒಂದು ಬಾರ್ಡರ್ಲೆಸ್ ಡೇಟಾ ಅಂತಂದಾಗ ಲಿಮಿಟೆಡ್ ಆಗಿರುವಂಥ ಒಂದು ಗೌರ್ಮೆಂಟ್ನ ಕಂಟ್ರೋಲ್ ಇರುತ್ತೆ. ಹಾಗಾಗಿ ಇಲ್ಲಿ ಪ್ರೈವೇಸಿಗೆ ಸಂಬಂಧಪಟ್ಟಂಥ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಥ್ರೆಟ್ ಇರೋದ್ರಿಂದ ಸೊ ನಾವಿವಾಗ ಸೆಕ್ಯೂರಿಟಿ ಅಂತ ಮಾತಾಡುವಾಗ ಕೇವಲ ಬಾರ್ಡರ್ ಸೆಕ್ಯೂರಿಟಿ ಅಂತ ಮಾತ್ರ ಬರಲ್ಲ. ಒಂದು ದೇಶದ ಅಲ್ಲಿರ್ತಕ್ಕಂಥ ಎಕನಾಮಿಕ್ ಇಂಟ್ರೆಸ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಇರ್ತಕ್ಕಂಥ ಒಂದು ಆರ್ಥಿಕ ವ್ಯವಸ್ಥೆ ಮೇಲೆ ಬೇರೆ ಕಂಟ್ರಿಗಳು ಹಾರ್ಮನ್ನು ಮಾಡ್ಬೋದು, ಸೆಕ್ಯೂರಿಟಿ ಥ್ರೆಟನ್ನು ಮಾಡ್ಬೋದು. ಸೊ ಹಾಗಾಗಿ ಡೇಟಾ ಪ್ರೊಟೆಕ್ಷನ್ ಅಂತ ಬಂದಾಗ ಎಕನಾಮಿಕ್ ಇಂಟ್ರೆಸ್ಟು ಸಹ ಎಂಫಸೈಸ್ ಮಾಡೋದ್ರಿಂದ ಸರ್ಕಾರ ಅಥವಾ ಈ ಒಂದು ಇನ್ಸ್ಟಿಟ್ಯೂಟ್ಗಳು ಅಥವಾ ಗವರ್ನ್ ಮಾಡ್ತಕ್ಕಂಥ ಬಾಡೀಸ್ಗಳು ಪ್ರಾಪರ್ ಆಗಿರುವಂತಹ ಡೇಟಾವನ್ನು ಡೊಮೆಸ್ಟಿಕ್ ಲೆವೆಲಲ್ಲಿ ಪ್ರೊಟೆಕ್ಟ್ ಮಾಡಬೇಕು ಅನ್ನುವಂಥದ್ದು. ಸೊ ಗ್ಲೋಬಲ್ ಲೆವೆಲಲ್ಲಿ ಆಗುವಂಥ ಒಂದು ಟ್ರೇಡು ಅಥವಾ ಕಾಮರ್ಸ್ ಇರ್ಬೋದು, ಎಲ್ಲ ನೆಗೋಷಿಯೇಷನ್ಸ್ಗಳನ್ನು ಮಾಡೋದ್ರ ಮುಖಾಂತರ ನ್ಯಾಚುರಲ್ ಆಗಿ ನಾವು ಕೆಲವೊಂದಿಷ್ಟು ಡೇಟಾ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂಥ ಸ್ಟೆಪ್ಸನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಹಾಗೂ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್ ಫೌಂಡೇಶನ್ ಕೊಟ್ಟಿರುವಂಥ ಒಂದು ಡೇಟಾನ ಪ್ರಕಾರ 2017ರಿಂದ ಮತ್ತು 2021ಕ್ಕೆ ನಾವು ಕಂಪೇರ್ ಮಾಡಿದಾಗ ಈ ಒಂದು ಡೇಟಾವನ್ನು ಲೋಕಲೈಸೇಷನ್ ಮಾಡ್ತಕ್ಕಂಥ ಲಾಸ್ಗಳು ಎನ್ಹ್ಯಾನ್ಸ್ ಆಗಿದ್ದಾವೆ, ಆಲ್ಮೋಸ್ಟ್ ಡಬಲ್ ಆಗಿದ್ದಾವೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಸೊ ಸ್ಟೆಪ್ಸ್ಗಳನ್ನು ಸಾಕಷ್ಟು ರೀಜ್ನಲ್ ವೈಸ್ ಕಂಟ್ರೀಸ್ಗಳು ತೆಗೆದುಕೊಳ್ತಾ ಇದ್ದಾವೆ. ಈವನ್ ಯುರೋಪಿಯನ್ ಪಾಲಿಸಿ ಮೇಕರ್ಸ್ಗಳು ಸಹ ಸಾಕಷ್ಟು ಡಿಜಿಟಲ್ ರೂಲ್ಸ್ಗಳನ್ನು ತರ್ತಾ ಇದ್ದಾರೆ ಅನ್ನುವಂಥದ್ದು ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ. ಅದರಲ್ಲೂ ಡೇಟಾ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಡೇಟಾ ಆ್ಯಕ್ಟನ್ನು ಜಾರಿಗೆ ತರೋದ್ರ ಮುಖಾಂತರ ಅಥವಾ ಪ್ರಪೋಸ್ ಮಾಡೋದ್ರ ಮುಖಾಂತರ ಡೇಟಾ ಸೆಕ್ಯೂರಿಟಿಯನ್ನು ಅವರು ಎನ್ಶೋರ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸಿಂಗಲ್ ಡೇಟಾ ಮಾರ್ಕೆಟ್ ನಡಿನಲ್ಲಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ಅವರ ಒಂದು ಓನ್ ಪರ್ಪಸ್ಗೋಸ್ಕರ ಕಲೆಕ್ಟಿವ್ ಡೇಟಾವನ್ನು ಬಳಕೆ ಮಾಡಿಕೊಡ್ತಾ ಇರುವಂಥದ್ದು. ಸೊ ಈ ನಿಟ್ಟಿನಲ್ಲಿ G20 ಸಹ ಇವಾಗ ಒಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಬೇಕು. ಡೇಟಾಗೆ ಸಂಬಂಧಪಟ್ಟಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಬೇಕು. ಸೊ ಡೇಟಾ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಒಂದು ಡಿಸ್ಕಷನ್ ಆಗಬೇಕು. ಪರ್ಟಿಕ್ಯುಲರ್ಲಿ ಇವಾಗ ಡೇಟಾವನ್ನು ಶೇರ್ ಮಾಡೋದಾಗಲಿ, ಟ್ರಾನ್ಸ್ಫರ್ ಮಾಡೋದಾಗಲಿ, ಸೊ ಈ ಎಲ್ಲ ಡೇಟಾಗೆ ಸಂಬಂಧಪಟ್ಟಂಥ ಗವರ್ನೆನ್ಸನ್ನು ಸಹ ನಾವು ಈ ಒಂದು ಪ್ಲ್ಯಾಟ್ಫಾರ್ಮ್ನ ಅಡಿಯಲ್ಲಿ ತರಬೇಕು ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ.
ಈ ನಿಟ್ಟಿನಲ್ಲಿ ಭಾರತನೂ ಸಹ ಕೆಲವೊಂದಿಷ್ಟು ಸ್ಟೆಪ್ಸನ್ನು ಡೇಟಾ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ ಇಂಡಿಯಾಸ್ ಡೇಟಾ ಫಾರ್ ಇಂಡಿಯಾಸ್ ಡೆವಲಪ್ಮೆಂಟ್ ಅನ್ನುವಂಥ ಒಂದು ಟೈಟಲ್ ನಡಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ರಿಲೇಟೆಡ್ ಇರುವಂತೆ ಕಾಮರ್ಸ್ ರೆಗ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಪರ್ಸ್ನಲ್ ಡೇಟಾ ಇರ್ಬೋದು ಅಥವಾ ನಾನ್ ಪರ್ಸ್ನಲ್ ಡೇಟಾವನ್ನು ಗವರ್ನೆನ್ಸ್ ಮಾಡೋದಕ್ಕೋಸ್ಕರ ಒಂದು ಅಟೆಂಪ್ಟನ್ನು ಕೊಟ್ಟಿರೋದನ್ನು ಸಹ ನಾವಿಲ್ಲಿ ನೋಡ್ಬೋದು. ಸೊ G20 ಕಂಟ್ರಿಗಳ ಒಂದು ಗ್ಲೋಬಲ್ ಡಿಸ್ಕಷನ್ನು ಇವತ್ತು ಇಂಪಾರ್ಟೆಂಟು ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ನೋಡ್ಬೋದು. ಸೊ ಭಾರತದಲ್ಲಿಯೂ ಸಹ ಒಂದು ಹೋಲಿಸ್ಟಿಕ್ ಅಜೆಂಡಾ ಅವಶ್ಯಕತೆ ಇದೆ. ಸೊ ಇದರಿಂದಾಗಿ ನಾವು ಒಂದು ಪ್ರಾಪರ್ ಆಗಿರುವಂಥ ಫ್ರೇಮ್ವರ್ಕನ್ನು ತರಬೇಕು. ಸೊ ಪ್ರಯಾರಿಟೈಸ್ ಮಾಡಬೇಕು ಈ ಒಂದು ಡಿಜಿಟಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ, ಇನೋವೇಷನ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಸಿಟಿಜನ್ಸ್ ರೈಟನ್ನು ನಾವು ಈ ಒಂದು ಡೇಟಾ ಪ್ರೊಟೆಕ್ಷನಿಂದ ಸೆಕ್ಯೂರ್ ಮಾಡ್ಬೋದು ಅನ್ನುವಂಥದ್ದು. ಸೊ ಇಲ್ಲಿ ಓವರಾಲ್ ಆಗಿ ಆರ್ಟಿಕಲ್ ಏನು ಹೇಳ್ತಾ ಇದೆ ಅಂತ ಅಬ್ಸರ್ವ್ ಮಾಡೋದಾದರೆ, ಭಾರತ ಇರ್ಬೋದು ಅಥವಾ G20 ಕಂಟ್ರೀಸ್ಗಳು ಇವತ್ತು ಡೇಟಾ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ ಅಥವಾ ಡಿಜಿಟಲ್ ಎಕನಾಮಿಗೆ ಸಂಬಂಧಪಟ್ಟಂತೆ ಒಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಬೇಕು. ಎಕನಾಮಿಕ್ ಬೆನಿಫಿಟ್ಸ್ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು. ಸೊ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಒಂದು ಕಾಂಪಿಟೇಷನ್ಸನ್ನು ತರೋದಾಗಲಿ ಅಥವಾ ಡೇಟಾ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂಥ ಹಲವಾರು ಪ್ರಾಕ್ಟೀಸಸ್ಗಳನ್ನು ತರೋದಾಗಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥ ರೆಸ್ಪಾನ್ಸಿಬಲನ್ನು ತರೋದಾಗಲಿ, ಸೊ ಈ ರೀತಿಯಾದಂಥ ಹಲವಾರು ಡೇಟಾಗೆ ರಿಲೇಟೆಡ್ ಇರತಕ್ಕಂಥ ಏರಿಯಾಗಳಲ್ಲಿ ವರ್ಕ್ ಮಾಡಬೇಕು ಅನ್ನುವಂಥದ್ದನ್ನು ಎಂಫಸೈಸ್ ಮಾಡಿದ್ದಾರೆ. ಡೇಟಾ ಲೋಕಲೈಸೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟು ಅನ್ನುವಂಥದ್ದನ್ನು ಇಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿದ್ದಾರೆ. ಇನ್ನು ಮುಂದಿನ ಆರ್ಟಿಕಲ್ ಫೈಂಡಿಂಗ್ ಅ ಹೋಮ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಸೋಷಿಯಲ್ ಜಸ್ಟಿಸ್ಗೆ ಸಂಬಂಧಪಟ್ಟಂತೆ ಚೈಲ್ಡ್ ರಿಲೇಟೆಡ್ ಇರುವಂಥ ಇಶ್ಯೂಸ್ಗೆ ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ರೀಸೆಂಟಾಗಿ ಅಡಾಪ್ಷನ್ಸ್ ಲಾಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ರಿಪೋರ್ಟನ್ನು ಕೊಟ್ಟಿದೆ, ರಿವ್ಯೂ ರಿಪೋರ್ಟನ್ನು. ಸೊ ಭಾರತದಲ್ಲಿ ಇವಾಗ ಎಷ್ಟೊಂದು ಪೇರೆಂಟ್ಸ್ಗಳು ಚೈಲ್ಡನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದಾರೆ, ಆದರೆ ಲೀಗಲಿ ಅವೈಲೇಬಲ್ ಇರತಕ್ಕಂತಹ ಚಿಲ್ಡ್ರನ್ಗಳ ಸಂಖ್ಯೆ ತುಂಬ ಕಡಿಮೆ ಇದೆ ಅನ್ನುವಂಥದ್ದನ್ನು. ಸೊ ಈ ಒಂದು ಕಂಡೀಷನ್ಗೆ ಸಂಬಂಧಪಟ್ಟಂತೆ ನಾವು ಲೀಗಲ್ ಫ್ರೇಮ್ವರ್ಕ್ಗೆ ಈ ಒಂದು ಆರ್ಫ್ಯಾನ್ ಮಕ್ಕಳನ್ನು ತರಬೇಕು. ಸೊ ಬೆಗ್ ಮಾಡ್ತಿರ್ತಾರಲ್ಲ ಸ್ಟ್ರೀಟಲ್ಲಿ, ಅವರನ್ನು ಸಹ ಲೀಗಲ್ ಆಗಿರುವಂಥ ಅಡಾಪ್ಷನ್ ಫ್ರೇಮ್ವರ್ಕ್ಗೆ ತರಬೇಕು ಅನ್ನುವಂಥದ್ದನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಅವೈಲೇಬಲ್ ಕಂಡೀಷನ್ಸ್ ತುಂಬ ಇದೆ, ಅದರಲ್ಲಿ ನಾವು ಮಿಸ್ಮ್ಯಾಚನ್ನು ನೋಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಪಾರ್ಲಿಮೆಂಟರಿ ಕಮಿಟಿ ಹೇಳಿರೋ ಪ್ರಕಾರ. ಸೊ ಸದ್ಯಕ್ಕೆ ಇವಾಗ ಕೇವಲ 2430 ಮಕ್ಕಳು ಮಾತ್ರ ಅವೈಲೇಬಲ್ ಇದ್ದಾರೆ. ಸೊ ಮಿಲಿಯನ್ ಆರ್ಫನ್ಸ್ಗಳು ನಮ್ಮ ದೇಶದಲ್ಲಿದ್ದರೂ ಸಹ ಕಡಿಮೆ ಜನರು ಇವಾಗ ಲೀಗಲಿ ಅವೈಲೇಬಲ್ ಇರತಕ್ಕಂಥ ಕಂಡೀಷನ್ಸನ್ನು ನೋಡುವಂಥದ್ದು. ಸೊ ನಾವು ರೀಸೆಂಟಾಗಿ ಈ ಒಂದು ಇಶ್ಯೂಸ್ಗೆ ಸಂಬಂಧಪಟ್ಟಂಥ ಆರ್ಟಿಕಲನ್ನು ಡಿಸ್ಕಸ್ ಮಾಡಿದ್ವಿ. ಸೇಮ್ ಅಪ್ಡೇಷನ್ಸನ್ನು ನಾವಿಲ್ಲಿ ನೋಡ್ಬೋದು. ಸೊ ಕಾರಾ ಅನ್ನುವಂಥ ಒಂದು ಅಥಾರಿಟಿ, ಕಾರಾ ಅಂತಂದರೆ ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಅಥಾರಿಟಿ. ಸೊ ಈ ಒಂದು ಅಥಾರಿಟಿ ನಡಿನಲ್ಲೇ ಇವತ್ತು ಅಡಾಪ್ಷನ್ಸ್ ನಡೀತಾ ಇದೆ. ಇದೊಂದು ನೋಡಲ್ ಏಜೆನ್ಸಿ ಆಗಿದೆ. ಭಾರತದಲ್ಲಿ ಇವಾಗ ಅಡಾಪ್ಷನ್ ಆಗೋದಿರಲಿ ಅಥವಾ ಇಂಟರ್ ಕಂಟ್ರಿ ಅಡಾಪ್ಷನ್ಸ್ ಇದ್ದಾಗ ಇದನ್ನೆಲ್ಲನೂ ಮಾನಿಟರ್ ಮಾಡುವಂಥದ್ದು ಅಥವಾ ರೆಗ್ಯುಲೇಟ್ ಮಾಡುವಂಥದ್ದಂದರೆ ಕಾರಾ. ಸೊ ಇದು ನಮಗೆ ಇಂಪಾರ್ಟೆಂಟು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ. ಇದೊಂದು ಕೇವಲ ರಿವಿಷನ್ ಆಗಿರುವಂಥ ಆರ್ಟಿಕಲ್ಲು. ಈ ಒಂದು ಅಡಾಪ್ಷನ್ಸ್ಗೆ ಸಂಬಂಧಪಟ್ಟಂಥ ಏನೇ ಇಲ್ಲೀಗಲ್ ಪ್ರಾಕ್ಟೀಸಸ್ ನಡೀತಾ ಇದ್ದರೆ, ಮಾಲ್ ಪ್ರಾಕ್ಟೀಸಸ್ ನಡೀತಾ ಇದ್ದರೆ, ಸೊ ಇಂಟರ್ ಕಂಟ್ರಿ ಅಡಾಪ್ಷನ್ಸ್ಗೆ ಸಂಬಂಧಪಟ್ಟಂಥ ಏನೇ ಕನ್ಸರ್ನ್ ಇದ್ರೂ ಸಹ ಇವರೇ ತೆಗೆದುಕೊಳ್ತಾರೆ ಅನ್ನುವಂಥದ್ದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ನಾವು ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಭಾರತದಲ್ಲಿ ಲಾಂಗ್ ಟರ್ಮ್ ಆಗಿರುವಂಥ ಒಂದು ಅಪ್ರೋಚ್ನ ಅವಶ್ಯಕತೆ ಇದೆ. ಪಾರ್ಲಿಮೆಂಟರಿ ಕಮಿಟಿ ಎಂಫಸೈಸ್ ಮಾಡಿರೋದು ನಾವು ಲೋಕಲ್ ಲೆವೆಲಲ್ಲಿ ಒಂದು ಸರ್ವೆಯನ್ನು ಮಾಡಬೇಕು. ಸೊ ಮಕ್ಕಳ ಒಂದು ಕೇರನ್ನು ನಾವು ತೆಗೆದುಕೊಂಡಾಗ ಅಥವಾ ಈ ಒಂದು ಅಡಾಪ್ಷನ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟ್ಸನ್ನು ನಾವು ನೋಡಿದಾಗ ಒಂದು ಪ್ರಾಪರ್ ಆಗಿರುವಂಥ ಫ್ರೇಮ್ವರ್ಕ್ನ ಅವಶ್ಯಕತೆ ಇದೆ. ಚೈಲ್ಡ್ ಸೆಂಟ್ರಿಕ್ ಫಿಲಾಸಫಿಯನ್ನು ನಾವಿಲ್ಲಿ ತರಬೇಕು ಅನ್ನುವಂಥದ್ದನ್ನು. ಸೊ ಈ ಒಂದು ಇಶ್ಯೂನ ನಾವು ಸೆಕ್ಷನ್ ವೈಸ್ ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ, ಚೈಲ್ಡ್ ಅಡಾಪ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ ನಮ್ಮ ದೇಶದಲ್ಲಿ, ಹಾಗೂ ಈ ಒಂದು ಅಡಾಪ್ಷನ್ಗೆ ಸಂಬಂಧಪಟ್ಟಂಥ ಡೇಟಾಗಳು ಯಾವ ರೀತಿಯಾಗಿದೆ, ಕಂಡೀಷನ್ಸ್ಗಳು ಯಾವ ರೀತಿಯಾಗಿದೆ, ಮಿಸ್ಮ್ಯಾಚ್ ಯಾವ ರೀತಿಯಾಗಿದೆ ಅನ್ನೋದು ಮತ್ತು ಪಾರ್ಲಿಮೆಂಟರಿ ಕಮಿಟಿ ಎಂಫಸೈಸ್ ಮಾಡಿರೋದು ಅವರ ಒಂದು ಫೋಕಸ್ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಅವರು ಲೋಕಲ್ ಲೆವೆಲಲ್ಲಿ ಸರ್ವೆಯನ್ನು ಮಾಡಲಿಕ್ಕೆ ಎಂಫಸೈಸ್ ಮಾಡ್ತಾ ಇದ್ದಾರೆ. ಸೊ ಲೀಗಲ್ ಫ್ರೇಮ್ವರ್ಕಲ್ಲಿ ತರಲು ಯಾವ ರೀತಿಯಾದಂಥ ಎಫರ್ಟ್ಸನ್ನು ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟು. ಇದ್ರ ಮೇಲೆ ನಾವು ಡೆಫಿನೆಟ್ಲಿ ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪ್ರೀವಿಯಸ್ ಇಯರ್ಲಿ ಕೇಳಿರುವಂಥ ಕ್ವಶನನ್ನು ಮೆನ್ಷನ್ ಮಾಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.